ಸಕ್ಕರೆ ನಿತ್ಯವೂ ಬಳಕೆಗೆ ಬೇಕಿರುವಂಥ ಆಹಾರ ಪದಾರ್ಥ. ಅದರಲ್ಲೂ ಈಗ ಶ್ರಾವಣ ಮಾಸ ಬೇರೆ ಇರೋದ್ರಿಂದಾಗಿ ಎಲ್ಲರ ಮನೆಯಲ್ಲೂ ಈ ಸಕ್ಕರೆ ಬೆಲ್ಲದ ಬಳಕೆ ಬಹಳ ಹೆಚ್ಚಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಗ್ರಾಹಕರಿಗೆ ಒಂದು ಬಿಗ್ ಶಾಕ್ ಅಂತ ಅಂದರೆ ಸಕ್ಕರೆ ಹಾಗೆ ಬೆಲ್ಲದ ಬೆಲೆ ಬಹಳ ಏರಿಕೆ ಆಗ್ತಾ ಇದೆ. ಖರೀದಿ ಮಾಡೋದಕ್ಕೆ ಜನ ಹಿಂದೇಟ್ ಹಾಕುವಂತಾಗಿದೆ. ಇದು ಈ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣದ ಸೈಡ್ ಎಫೆಕ್ಟಾ ಅಂತ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದ್ರೆ, ಕೇಂದ್ರ ಸರ್ಕಾರ ಹಂಗೇನಿಲ್ಲ, ಡಿಮಾಂಡ್ ಜಾಸ್ತಿ ಆಗಿದೆ, ಇಳುವರಿ ಕಮ್ಮಿ ಆಗಿದೆ ಕಬ್ಬಿಂದು ಅಂತ ಸಬೂಬ್ ಕೊಡ್ತಾ ಇದೆ. ದಿನದಿಂದ ದಿನಕ್ಕೆ ದುಬಾರಿಯಾಗುತ್ತಿದೆ ಸಕ್ಕರೆ. ಎಥೆನಾಲ್ ಉತ್ಪಾದನೆ ದರ ಏರಿಕೆಗೆ ಕಾರಣ ಎಂಬ ಚರ್ಚೆ. ಸಕ್ಕರೆ ದರ ಏರಿಕೆಗೂ ಎಥೆನಾಲ್ ಉತ್ಪಾದನೆಗೂ ಸಂಬಂಧವಿಲ್ಲ ಎಂದ ಕೇಂದ್ರ. ಸಕ್ಕರೆ ಪ್ರತಿ ಅಡುಗೆ ಮನೆಯಲ್ಲಿ ಸಿಹಿ ಉಣಬಡಿಸುವ ಸಾಮಗ್ರಿ. ಹಬ್ಬ ಬಂದ್ರೆ ಸಿಹಿ ಮಾಡಲು ಸಕ್ಕರೆ ಬೇಕೇ ಬೇಕು. ಇದೀಗ ಹಬ್ಬದ ಸೀಸನ್ನಲ್ಲಿ ಸಕ್ಕರೆ ರೇಟ್ ದುಬಾರಿಯಾಗ್ತಿದ್ದು, ಸಕ್ಕರೆ ಬೆಲೆ ಕಂಡು ಗ್ರಾಹಕರಿಗೆ ಕಹಿ ಅನುಭವವಾಗ್ತಿದೆ. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಅಂತ ಸಾಲು ಸಾಲು ಹಬ್ಬಗಳಿಂದ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಸಕ್ಕರೆ ಬೆಲೆ ದುಬಾರಿಯಾಗಿದೆ. ಪ್ರಸ್ತುತ ಸಕ್ಕರೆ ಬೆಲೆ ಪ್ರತಿ ಕೆಜಿಗೆ 70 ರಿಂದ 75 ರೂಪಾಯಿವರೆಗೂ ಏರಿಕೆಯಾಗಿದೆ. ಕಳೆದ 2 ತಿಂಗಳಲ್ಲಿ ಸಕ್ಕರೆ ಬೆಲೆ ಸುಮಾರು 40ರಷ್ಟು ಏರಿಕೆಯಾಗಿದೆ. ಸಕ್ಕರೆ ಅಷ್ಟೇ ಅಲ್ಲದೆ ಬೆಲ್ಲದ ರೇಟ್ ಕೂಡ ಹೆಚ್ಚಾಗಿದೆ. ಕ್ವಿಂಟಾಲ್ ಬೆಲ್ಲಕ್ಕೆ 4,500 ರೇಟ್ ಇತ್ತು, ಈಗದು 6,500ದಿಂದ 7,000ದವರೆಗೆ ಏರಿಕೆಯಾಗಿದೆ. ಈ ಸಾರಿ 4,000 ಮೇಲೆ ಈ ಸಾರಿ ಬಂದಿದೆ. ಪ್ರೊಡಕ್ಷನ್ ಕಮ್ಮಿ ಇದೆ, ಸಕ್ಕರೆ ರೇಟ್ ಜಾಸ್ತಿ ಇದೆ. ಸಕ್ಕರೆ ರೇಟು ಇಳಿಕೆ ಆದರೆ ಸ್ವಲ್ಪ ಡೌನ್ ಆಗ್ಬೋದು. ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಬೆಲ್ಲ ಇಲ್ಲ. ಸಕ್ಕರೆ ರೇಟು ಜಂಪ್ ಆಗ್ತಾ ಇದರಿಂದ ದಿನ ದಿನ ರೇಟು ಏರ್ತಾ ಐತೆ. ಶುಗರ್ ಮೇಲೆ ಡಿಪೆಂಡ್ ಆಗಿ ಹೊರಗಡೆ ಮಾರ್ಕೆಟ್ ಆಯ್ತಾ ಇರೋದು. ಕಬ್ಬು ಕೊರತೆ, ಸಕ್ಕರೆ ಬೆಲೆ ಏರಿಕೆಯಿಂದ ಬೆಲ್ಲದ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ರೈತರು ಹೇಳ್ತಿದ್ದಾರೆ. ಆದರೆ ವಿಪಕ್ಷಕ್ಕೆ ಸಕ್ಕರೆ ಬೆಲೆ ಏರಿಕೆ ಅಸ್ತ್ರವಾಗಿದೆ. ದೇಶದಲ್ಲಿ ಸಕ್ಕರೆ ಕೊರತೆ ಇದೆ. ಸರ್ಕಾರವು ವಿದೇಶದಿಂದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳುತ್ತಿದೆ. ಹೀಗಿದ್ದಾಗ E20ಗಾಗಿ ಎಥೆನಾಲ್ ಉತ್ಪಾದನೆಗೆ ಕಬ್ಬು ಮತ್ತು ಧಾನ್ಯಗಳನ್ನ ತಿರುಗಿಸುವ ನೀತಿಯನ್ನ ಏಕೆ ಮರುಪರಿಶೀಲನೆ ಮಾಡ್ತಿಲ್ಲ? ಇದು ಎಂತಹ ಸ್ವಾವಲಂಬಿ ಭಾರತ? ಮೊದಲು ಸಕ್ಕರೆ ಉತ್ಪಾದನೆ ಕುಸಿಯಿತು, ನಂತರ ದಾಸ್ತಾನು 9 ವರ್ಷಗಳ ಕನಿಷ್ಠ ಮಟ್ಟ ತಲುಪಿತು. ಈಗ ನಾವು ವಿದೇಶದಿಂದ ಸಕ್ಕರೆ ಆಮದು ಮಾಡಿಕೊಳ್ಳುತ್ತಿದ್ದೇವೆ. ಮತ್ತೊಂದೆಡೆ ಪೆಟ್ರೋಲ್ನಲ್ಲಿ ಬೆರೆಸಲು ನಾವು ಕಬ್ಬನ್ನ ಎಥೆನಾಲ್ ಆಗಿ ಸುಡುತ್ತಿದ್ದೇವೆ. ಇಲ್ಲಿ ಸಕ್ಕರೆಗೂ ಎಥೆನಾಲ್ಗೂ ಲಿಂಕ್ ಇದೆಯಾ? ಎಥೆನಾಲ್ ಉತ್ಪಾದನೆಯಿಂದಲೇ ಸಕ್ಕರೆ ರೇಟ್ ಜಾಸ್ತಿ ಆಯಿತು ಎಂಬ ಚರ್ಚೆ ತಾರಕಕ್ಕೇರಿದೆ. ಪೆಟ್ರೋಲ್ಗೆ ಮಿಕ್ಸ್ ಮಾಡಲು ಕಬ್ಬಿನಿಂದ ಉತ್ಪತ್ತಿ ಮಾಡಲಾಗುವ ಎಥೆನಾಲ್ ಉತ್ಪಾದನೆಯೇ ಸಕ್ಕರೆ ಕೊರತೆ, ಸಕ್ಕರೆ ಬೆಲೆ ಏರಿಕೆಗೆ ಕಾರಣ ಎಂಬ ಚರ್ಚೆ ಜೋರಾಗಿದೆ. ಎಥೆನಾಲ್ಗೆ ಕಬ್ಬು ಹೋಗ್ತಿರೋದ್ರಿಂದ ಸಕ್ಕರೆ ಮೇಲೆ ಎಫೆಕ್ಟ್ ಆಗಿದೆ ಎನ್ನಲಾಗ್ತಿದೆ. ಕಾರಣ ಅಂದರೆ ಮೇಜರ್ ಕಾರಣ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಎಥೆನಾಲ್ಗೆ ಹೋಗ್ತಾ ಇದೆ ಅಂತ ನಮಗೆ ಬಂದಿರೋ ಮಾಹಿತಿ ಸರ್. ಆಮೇಲೆ ಕಬ್ಬಿನ ಇಳುವರಿನೂ ಕಡಿಮೆ ಇದೆ. ಆದರೆ ಈ ವಿಚಾರವನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಸಕ್ಕರೆ ದರ ಏರಿಕೆ ಬಗ್ಗೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಸರ್ಕಾರ, ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ಸಕ್ಕರೆಯ ಸಮರ್ಪಕ ಲಭ್ಯತೆ ಹಾಗೂ ಸ್ಥಿರ ಬೆಲೆ ಖಚಿತಪಡಿಸಿಕೊಳ್ಳಲು ಹಲವಾರು ಕ್ರಮ ತೆಗೆದುಕೊಂಡಿದೆ. ಎಥೆನಾಲ್ ಉತ್ಪಾದನೆಯಿಂದ ಸಕ್ಕರೆ ಬೆಲೆ ಏರಿಕೆ ಅನ್ನೋದು ತಪ್ಪು. ದೇಶೀಯ ಸಕ್ಕರೆ ಉತ್ಪಾದನೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಆಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಸಕ್ಕರೆಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಅಲ್ಲದೆ ಕಬ್ಬಿನ ಬೆಳೆಗೆ ಹವಾಮಾನ ಸಂಬಂಧಿತ ಹಾನಿಯಾಗಿರುವುದು ಕಾರಣ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಉದ್ಯಮದ ಕೆಲವು ವಿಭಾಗಗಳಿಂದ ಊಹಾಪೋಹ ಹಬ್ಬಿಸಲಾಗ್ತಿದೆ. ಸಂಗ್ರಹಣೆ ಸೇರಿ ಹಲವು ಕಾರಣಗಳಿಂದ ಸಕ್ಕರೆ ಬೆಲೆ ಏರಿಕೆಯಾಗ್ತಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ. ವಿತರಕರು 400 ಟನ್ ಮೀರಿ ಸ್ಟಾಕ್ ಇಡಬಾರದು ಅಂತ ಸೂಚನೆ ನೀಡಿದೆ. ಸೆಪ್ಟೆಂಬರ್ 1ರಿಂದ ಗ್ರಾಹಕರು 15 ದಿನಗಳಿಗಿಂತ ಹೆಚ್ಚು ಸ್ಟಾಕ್ ಇಡಬಾರದು. ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳು ಸ್ಟಾಕ್ ಪರಿಶೀಲನೆ ಮಾಡಬೇಕು. 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನ ಸುಂಕವಿಲ್ಲದೆ ಆಮದಿಗೆ ಅನುಮತಿ ನೀಡಿರೋ ಕೇಂದ್ರ ಅಕ್ಟೋಬರ್ 15ರಿಂದಲೇ ಕಬ್ಬು ಅರೆಯಲು ಸೂಚನೆಯನ್ನು ನೀಡಿದೆ. ಬ್ಯೂರೋ ರಿಪೋರ್ಟ್, TV9.